ನಮಸ್ಕಾರ ಎಲ್ಲರಿಗೂ. ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಪೋಷಕಾಂಶಗಳಿಂದ ತುಂಬಿರುವಂತಹ ಹೈ ಪ್ರೋಟೀನ್ ಯುಕ್ತ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರ್. ಮಸಾಲೆ ಹಾಗೂ ಅಡುಗೆ ಎಣ್ಣೆಯನ್ನ ಹಿತಮಿತವಾಗಿ ಬಳಸಿದ ಈ ಸಾರಿನ ರೆಸಿಪಿ ಹೊಟ್ಟೆಗೆ ಲೈಟ್ ಆಗಿ ಇರುತ್ತೆ. ಜೊತೆಯಲ್ಲಿ ಹೈ ಪ್ರೋಟೀನ್ ರೆಸಿಪಿ. ದೊಡ್ಡವರು, ಡಯಾಬಿಟಿಕ್ಸ್, ಬಿಪಿ ಇರುವಂತಹವರ ಜೊತೆಗೆ ಮಕ್ಕಳಿಗೆ ಪೋಷಕಾಂಶಗಳಿಂದ ತುಂಬಿರುವಂತಹ ಆಹಾರವನ್ನು ನೀಡಬೇಕು ಅಂದ್ಕೊಂಡವರಿಗೆ, ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದ್ಕೊಂಡವರಿಗೆ ಈ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರ್ ಒಂದು ಬೆಸ್ಟ್ ಆಪ್ಷನ್. ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ, ಅನ್ನದ ಜೊತೆ, ಮುದ್ದೆಯ ಜೊತೆ, ಚಪಾತಿ ಜೊತೆ ಬ್ರಹ್ಮಾಂಡವಾಗಿರುತ್ತೆ ಈ ರೆಸಿಪಿ. ತಪ್ಪದೇ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡ್ತೀರಾ ಅಲ್ವಾ? ಬನ್ನಿ, ಈ ಸಾಂಬಾರನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಮಸಾಲೆಯನ್ನು ತಯಾರಿಸ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು, 2 ಮೀಡಿಯಂ ಗಾತ್ರದ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದು, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲಾ ಪುಡಿ, 5 ರಿಂದ 6 ಒಣಮೆಣಸಿನಕಾಯಿ, ಅರ್ಧ ಕಪ್ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, ಅರ್ಧ ಕಪ್ ಕಾಯಿ ತುರಿ, 1 ಹಿಡಿ ಕರಿಬೇವು, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಗೋಲಿ ಗಾತ್ರದ ಹುಣಸೆ ಹಣ್ಣು. ಈ ಮಸಾಲೆಯನ್ನು ತಯಾರಿಸಿಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ ಒಂದು ದಪ್ಪತಳದ ಬಾಣಲೆಯನ್ನಿಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅಡುಗೆ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಎತ್ತಿಟ್ಟುಕೊಂಡ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡ ನಂತರ ಅದೇ ಬಾಣಲಿಗೆ ಬೆಳ್ಳುಳ್ಳಿ, ಶುಂಠಿ ಹಾಗೂ ಒಣಮೆಣಸಿನಕಾಯಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ಹೀಗೆ ಬೆಳ್ಳುಳ್ಳಿಯನ್ನು ಬಾಡಿಸ್ಕೊಂಡು ಬೆಳ್ಳುಳ್ಳಿ ಕೆಂಪಾದ ನಂತರ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಸೇರಿಸ್ಕೊಂಡು ಈರುಳ್ಳಿ ತಿಳಿ ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಬೇಕಾಗತ್ತೆ. ನಾವು ಇಲ್ಲಿ ಈ ಮಸಾಲೆಗೆ ಬಳಸುತ್ತಿರುವ ಎಲ್ಲಾ ಪದಾರ್ಥಗಳನ್ನು ಡೈರೆಕ್ಟ್ ಆಗಿ ಹಸಿಯಾಗಿಯೇ ರುಬ್ಬಿ ಸಾರನ್ನು ಮಾಡುವಾಗ ಬಳಸಬಹುದು. ಆದರೆ ಈ ಮಸಾಲೆ ಪದಾರ್ಥಗಳನ್ನ ಹಸಿಯಾಗಿಯೇ ರುಬ್ಬಿ ಕಾಳಿನ ಜೊತೆ ಸೇರಿಸಿದ ನಂತರ ಮಸಾಲೆ ಪದಾರ್ಥಗಳಿಂದ ಅವುಗಳ ಹಸಿವಾಸನೆ ಹೋಗುವವರೆಗೆ ಹಾಗೂ ಎಣ್ಣೆ ಬಿಡುವವರೆಗೆ ಹುರಿದುಕೊಳ್ಬೇಕು. ಹೀಗೆ ಹುರಿದುಕೊಳ್ಳಿಲ್ಲ ಅಂದ್ರೆ ಸಾರಿನಲ್ಲಿ ಮಸಾಲೆಯ ಹಸಿ ವಾಸನೆ ಉಳಿದು ತಿನ್ನುವಾಗ ಅಷ್ಟು ರುಚಿ ಅನಿಸೋದಿಲ್ಲ. ಹೊಸದಾಗಿ ಅಡಿಗೆ ಕಲಿಯುವವರಿಗೆ ಎಲ್ಲಿನವರೆಗೂ ಮಸಾಲೆಯನ್ನ ಹುರಿದುಕೊಳ್ಬೇಕು ಅನ್ನೋದು ಡೌಟ್ ಇರುತ್ತೆ. ಸೊ ಈ ಮಸಾಲೆಗೆ ಬಳಸುವ ಪದಾರ್ಥಗಳನ್ನ ಹೀಗೆ ಹುರಿದುಕೊಂಡು ನಂತರ ರುಬ್ಬಿ ಸಾರಿನಲ್ಲಿ ಬಳಸೋದ್ರಿಂದ ಅಡುಗೆ ಈಸಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಆದ್ರಿಂದ ಇದೊಂದು ಸೇಫ್ ರೆಸಿಪಿ. ಹೀಗೆ ಈರುಳ್ಳಿಯನ್ನು ಹುರಿದುಕೊಂಡ ನಂತರ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಟೊಮ್ಯಾಟೊವನ್ನು ಸೇರಿಸಿ ಪೂರ್ತಿಯಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಹೀಗೆ ಟೊಮ್ಯಾಟೊವನ್ನ ಅದರ ಸಿಪ್ಪೆ ಬಿಡುವವರೆಗೂ ಹುರಿದುಕೊಂಡ ನಂತರ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪು, ತುರಿದಿಟ್ಟುಕೊಂಡ ತೆಂಗಿನಕಾಯಿ ಹಾಗೂ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಬಾಡಿಸಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ಪದಾರ್ಥಗಳೆಲ್ಲವನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಈ ಬಾಣಲೆಗೆ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸಿ ಬಾಣಲೆಯಲ್ಲಿರುವ ಎಲ್ಲಾ ಮಸಾಲಾ ಪದಾರ್ಥಗಳು ತಣ್ಣಗಾದ ನಂತರ ಇವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ ಧನಿಯಾ ಪುಡಿ ಹಾಗೂ ಗರಂ ಮಸಾಲಾ ಪುಡಿಯನ್ನು ಸೇರಿಸಿ ಹೀಗೆ ರುಬ್ಬಿಟ್ಕೊಳ್ಳೋಣ. ಈಗ ಈ ಮೊಳಕೆ ಹುರುಳಿಕಾಳು ಸಾರು ಮಾಡುವ ವಿಧಾನ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊಳಕೆ ಬಂದ ಹುರುಳಿಕಾಳು 1/4 kg, 1 ಮೀಡಿಯಂ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು, 1 ಬದನೆಕಾಯಿ ಹೆಚ್ಚಿದ್ದು, 1 ಆಲೂಗಡ್ಡೆ ಹೆಚ್ಚಿಟ್ಟಿದ್ದು, ಅರ್ಧ ಹಿಡಿ ಕರಿಬೇವು, ರುಬ್ಬಿಟ್ಟುಕೊಂಡ ಮಿಶ್ರಣ, 1 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ. ಈ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ ಕುಕ್ಕರನ್ನು ಇಟ್ಟು ಕುಕ್ಕರ್ ಬಿಸಿಯಾದ ನಂತರ ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅಡುಗೆ ಎಣ್ಣೆ ಬಿಸಿಯಾದ ನಂತರ ಕುಕ್ಕರ್ಗೆ ಹೆಚ್ಚಿಟ್ಟುಕೊಂಡ ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿ ಕೆಂಪಗಾಗುವವರೆಗೂ ಹುರಿದುಕೊಳ್ಳೋಣ. ಹೀಗೆ ಈರುಳ್ಳಿ ಕೆಂಪಗಾದ ನಂತರ ಕುಕ್ಕರ್ಗೆ ಹೆಚ್ಚಿಟ್ಟುಕೊಂಡ ಆಲೂಗಡ್ಡೆ ಹಾಗೂ ಬದನೆಕಾಯನ್ನು ಸೇರಿಸಿಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು. ಹೀಗೆ ಬಾಡಿಸ್ಕೊಂಡ ನಂತರ ಕುಕ್ಕರ್ಗೆ ನಾವು ಮೊಳಕೆ ಬಂದ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಗ್ಯಾಸ್ ಫ್ಲೇಮ್ ಹೈನಲ್ಲೇ ಇದೆ. ಈ ಮೊಳಕೆ ಕಾಳನ್ನು ಸೇರಿಸಿ ಎಣ್ಣೆಯೊಂದಿಗೆ ಈ ಕಾಳನ್ನ ಪೂರ್ತಿಯಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಹೀಗೆ ಈ ಕಾಳುಗಳನ್ನ ಎಣ್ಣೆನಲ್ಲಿ 1-2 ನಿಮಿಷ ರೋಸ್ಟ್ ಮಾಡ್ಕೊಂಡ ನಂತರ ಕಾಳಿಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಸೇರಿಸಿ ಒಂದು ಸರಿ ಬಾಡಿಸ್ಕೊಂಡ ನಂತರ ಕುಕ್ಕರ್ಗೆ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಸೇರಿಸಿ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳೋಣ. ಎಣ್ಣೆನಲ್ಲಿ ಮಸಾಲೆಯನ್ನು ಬಾಡಿಸಿಕೊಂಡ ನಂತರ ಕುಕ್ಕರ್ಗೆ ನೀರನ್ನು ಸೇರಿಸಿಕೊಳ್ಳಬೇಕು.
ನೀರನ್ನ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಸೇರಿಸ್ಕೊಳ್ಬಹುದು. ನೀರನ್ನ ಸೇರಿಸಿದ ನಂತರ ಈ ಸಾರಿನ ರುಚಿಯನ್ನ ನೋಡಿ. ಉಪ್ಪು ಬೇಕಿದ್ದಲ್ಲಿ ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೊಳ್ಬಹುದು. ಹುಳಿ ಬೇಕಿದ್ದಲ್ಲಿ ಅರ್ಧ ಟೊಮ್ಯಾಟೊವನ್ನ ಸಣ್ಣಗೆ ಕತ್ತರಿಸಿ ಸೇರಿಸ್ಕೊಳ್ಬಹುದು. ಅಥವಾ ಖಾರ ಬೇಕಿದ್ದಲ್ಲಿ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನ ಸೇರಿಸ್ಕೊಳ್ಬಹುದು. ಹೀಗೆ ಎಲ್ಲವನ್ನ ಸೇರಿಸಿ ಕಲಸಿ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಮೊದಲನೇ ವಿಷಲ್ ಬರೋದಕ್ಕೆ ಮುಂಚೆ ಗ್ಯಾಸ್ ಫ್ಲೇಮ್ ಅನ್ನ ಹೈನಲ್ಲಿ ಇಟ್ಟು ಮೊದಲನೇ ವಿಷಲ್ ಬಂದ ನಂತರ ಗ್ಯಾಸ್ ಫ್ಲೇಮ್ ಅನ್ನ ಲೋ ಮಾಡಿ ಇನ್ನೊಂದು ವಿಷಲ್ ತೆಗೆದುಕೊಂಡ್ರೆ ಮೊಳಕೆ ಕಾಳಿನ ಸಾರು ತಿನ್ನಲು ರೆಡಿ. ನೋಡಿ, ಈ ಸಾಂಬಾರ್ ನೋಡೋದಕ್ಕೆ ಎಷ್ಟು ರುಚಿಯಾಗಿ ಕಾಣ್ತಾ ಇದೆ. ಇನ್ನು ತಿನ್ನೋದಕ್ಕೆ ಹೇಗಿದೆ ಅಂತೀರಾ? ನನ್ನ ಕೇಳಿ ನಾನು ಹೇಳ್ತೇನೆ. ಕಾಳು ಪರ್ಫೆಕ್ಟ್ ಆಗಿ ಬಂದಿದೆ. ಮಸಾಲೆಯನ್ನ ಮೊದಲೇ ಪೂರ್ತಿಯಾಗಿ ಹುರಿದು ರುಬ್ಬಿ ಬಳಸಿದ್ದಕ್ಕೆ ತುಂಬಾನೇ ರುಚಿಯಾಗಿದೆ. ಹಾಗೂ ಯಾವುದೇ ಮಸಾಲೆ ಪದಾರ್ಥಗಳ ಕಹಿ ಅಥವಾ ಹಸಿ ವಾಸನೆ ಬರ್ತಿಲ್ಲ. ಒಟ್ಟಿನಲ್ಲಿ ಒಂದು ಎಕ್ಸಲೆಂಟ್ ಸಾಂಬಾರ್. ನೀವು ಟ್ರೈ ಮಾಡಿ. ಹಾಗೂ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನ ನೋಡಿದ್ದಕ್ಕೆ ಧನ್ಯವಾದಗಳು.